ನೋಡಿ, ಬಹಳ ದುರಂತ ಏನಾಗಿದೆ ಅಂದ್ರೆ ಈ ಬಸ್ಸುಗಳ ಏನು ಅವುಗಳನ್ನ ಇನ್ನೊಮ್ಮೆ ಯಾವ ಕಾರಣದಿಂದ ಸುಡ್ತಾ ಇವೆ ಅನ್ನುವಂಥದ್ದು ಇವತ್ತು ಪೂರ್ತಿ ಇವತ್ತು ಅದನ್ನ ತನಿಖೆ ಆಗಬೇಕು. ಯಾಕಂದ್ರೆ ಬಹಳ ಕಡೆ ಇಂಥ ಘಟನೆಗಳಾಗ್ತಾ ಇವೆ. ಕಾರುಗಳು ಸುಡ್ತಾ ಇವೆ, ಜೀವಂತ ದಹನ ಆಗ್ತಾ ಇದ್ದಾರೆ. ಇವತ್ತು ಬಸ್ಸುಗಳು ಜೀವಂತ ದಹನ ಆಗ್ತಾ ಇದ್ದಾರೆ. ಅನೇಕ ಕಡೆ ಇಂಥ ಏನು ಘಟನೆಗಳು ನಡೀತಾ ಇದ್ದಾವೆ. ಇದರ ಮೇಲೆ ಸಾರಿಗೆ ಇಲಾಖೆದವರು ಎಲ್ಲ ವಾಹನಗಳನ್ನ ಪರೀಕ್ಷೆ ಮಾಡಿ ಅಲ್ಲಿ ಏನು ಮ್ಯಾನುಫ್ಯಾಕ್ಚರ್ ಡಿಫೆಕ್ಟ್ ಇದೆ, ಏನು ಯಾವ ತಂತ್ರಜ್ಞಾನದಿಂದ ವಿಫಲ ಆಗಿ ಬೆಂಕಿ ಹತ್ತುವಂತ ಕಾರಣಗಳೇನಿವೆ ಅದನ್ನ ತನಿಖೆ ಮಾಡಿ ಅದನ್ನ ಸೂಕ್ತವಾಗಿ ಮುಂಜಾಗ್ರತಾ ಕ್ರಮ ಏನಂತ ತೆಗೆದುಕೊಳ್ಬೇಕು ಮತ್ತು ಯಾವ ಇನ್ನೂ ಡೇಂಜರ್ ಇದರಲ್ಲಿದೆ ಅಂತ ಬಸ್ಸುಗಳ ಒಂದು ಲೈಸೆನ್ಸ್ ಅನ್ನ ರದ್ದು ಮಾಡಬೇಕು. ಇಲ್ಲಾಂದ್ರೆ ಅಮಾಯಕ ಜನ ಇವತ್ತು ಜೀವಂತ ದಹನ ಆಗುವುದು ಬಹಳ ಅತ್ಯಂತ ನೋವಿನ ಸಂಗತಿ. ನಾ ಕೇಂದ್ರ ಸರ್ಕಾರಕ್ಕೂ ನಿತಿನ್ ಗಡ್ಕರಿ ಅವ್ರಿಗೂ ಒತ್ತಾಯ ಮಾಡ್ತೀನಿ, ಯಾವ ಇದರ ಫಾಲ್ಟ್ದಿಂದ ಆಗ್ತಾ ಇದೆ ಅನ್ನೋಂಥದ್ದು ಒಂದು ಏನು ತಂತ್ರಜ್ಞಾನರು ಅದಾರ ಅವರೊಂದು ಕಮಿಟಿ ಮಾಡಿದನ್ನ ಎಲ್ಲ ಕಡೆ ಇಡೀ ಆಟೋಮೊಬೈಲ್ ಇದರಲ್ಲಿ ಯಾವುದ ಕಾರಣದಿಂದ ಆಗ್ತಾ ಇದೆ ಅನ್ನೋಂಥದ್ದು ತನಿಖೆ ಆಗದೆ ಇದ್ರೆ ಇಂಥ ಅಮಾಯಕ ಜನ ಪಾಪ ಜೀವಂತ ದಹನ ಆಗೋದೊಂದು ಬಹಳ ಕೆಟ್ಟ ಒಂದು ಪರಿಸ್ಥಿತಿ. ಅದಕ್ಕೆ ನಾ ಸಾಂತ್ವನೂ ಹೇಳ್ತೀನಿ, ಆ ಕುಟುಂಬಗಳಿಗೆ ಧೈರ್ಯ ಕೊಡುವಂತ ಶಕ್ತಿ ಕೊಡ್ಲಿ. ಆದ್ರೆ ಮುಂದಿನ ದಿವಸಗಳಲ್ಲಿ ಇದು ಪೂರ್ತಿ ನಿಲ್ಲಬೇಕನ್ನುವಂತ ಒತ್ತಾಯವನ್ನ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಮಾಡ್ತಾನೆ. ನೋಡಿ, ಬಾಂಗ್ಲಾದಲ್ಲಿ ಅತ್ಯಂತ ಹೃದಯ ವಿದ್ರಾವಕವಾದಂತಹ ಒಬ್ಬ ಮುಗ್ಧ ಹಿಂದುವನ ಒಂದು ಸಜೀವ ದಾನ ಆಗಿದೆ. ದೀಪು ಅನ್ನೋಂಥ ಒಬ್ಬ ವ್ಯಕ್ತಿ. ಇದು ನೋಡಿಬಿಟ್ರೆ ಈ ದೇಶದಲ್ಲಿರುವಂತಹ ಅಕ್ರಮ ವಲಸಿಗಾರರೇನಿದ್ದಾರೆ, ಬಾಂಗ್ಲಾದೇಶದಿಂದ ಬಂದಂತ ವಲಸಿಗಾರರಿರ್ಬೋದು, ರೋಹಿಂಗ್ಯಾಗಳು, ಇವರೆಲ್ಲರೂ ಒಂದಿಲ್ಲ ಒಂದು ದಿವಸ ನಮ್ಮ ದೇಶಕ್ಕೆ ಅಪಾಯಕಾರಿ. ಆದಷ್ಟು ಬೇಗನೆ ರಾಜ್ಯ ಸರ್ಕಾರ ಕೇವಲ ಮತದ ಸಲುವಾಗಿ ಕಾಂಗ್ರೆಸ್ಸು ಮತ್ತು ಮುಸ್ಲಿಂ ಪರ ಇರುವಂತಹ ಓಟ್ಗಳ ಸಲುವಾಗಿ ದೇಶದಲ್ಲಿ ನುಸುಳುಕೋರನ್ನು ಬಿಟ್ಟಿದ್ದರ ಪರಿಣಾಮವಾಗಿ ಇವತ್ತು ಅವರು ಒಳಗೆ ಸೇರಿದ್ದಾರೆ. ಅವ್ರಿಗೊಂದು ಅಂತಿಮ ಗಡುವು ಕೊಡಬೇಕು. ಇಷ್ಟು ದಿವಸ ಭಾರತದಿಂದ ಹೊರಗೆ ಹೋಗದಿದ್ರೆ ಅವ್ರನ್ನ ಗುಂಡಿಕ್ಕಿ ಕೊಲ್ಲಬೇಕು, ಇಲ್ಲಾಂದ್ರೆ ನಮ್ಮ ದೇಶ ಉಳಿದಿಲ್ಲ. ನಾವು ಈಗ ಶಾಂತಿ ಮಂತ್ರ ನಡೆದಿಲ್ಲ, ಅವ್ರನ್ನ ಗುಂಡಿಕ್ಕಿ ಕೊಲ್ಲಕ್ಕೆ ಪ್ರಾರಂಭ ಮಾಡಿದ್ರೆ ಗುರ್ತಾಗ್ತದೆ ಜಗತ್ತಿಗೆ. ನಾವು ಸಹ ನಮಗೆ ಏನಾದರೂ ಸುಟ್ರೆ ನಾವು ನಿಮ್ಮನ್ನು ಸುಡ್ತೀವಿ ಅನ್ನೋಂಥ ಸಂದೇಶ ಹೋಗಲೇಬೇಕು. ಇಲ್ಲಾಂದ್ರೆ ಇವತ್ತೇನು ಬಾಂಗ್ಲಾದೇಶದಲ್ಲಿರುವಂಥ ಹಿಂದೂಗಳು ಬಹಳ ಅತಂತ್ರ ಸ್ಥಿತಿಯಲ್ಲಿದ್ದಾರೆ, ಬಹಳ ಭಯದ ವಾತಾವರಣದಲ್ಲಿದ್ದಾರೆ. ಅದಕ್ಕೆ ಇಲ್ಲಿಂದ ಬಾಂಗ್ಲಾದೇಶಿಯರನ್ನ ರೋಹಿಂಗ್ಯಾಗಳನ್ನ ಒದ್ದು ಹೊರಗೆ ಹಾಕ್ಬೇಕು, ಅವ್ರಿಗೆ ಬೆಂಬಲ ಕೊಡುವಂಥವ್ರನ್ನ ಒದ್ದು ಹೊರಗೆ ಹಾಕ್ಬೇಕು. ಅವ್ರ ಜೊತೆ ಅವರು ಹೋಗ್ಲಿ, ಕಳ್ಸೊಳ್ಳೆ ಮಕ್ಕಳು. ಅಲ್ಲಿರುವಂಥ ಹಿಂದೂಗಳನ್ನ ಭಾರತಕ್ಕೆ ತಗೊಂಡು ಬರ್ಬೇಕು, ಅವ್ರಿಗೆ ಮತದಾನ ಹಾಕಿ ಕೊಡಬೇಕು, ಅವ್ರಿಗೆ ಎಲ್ಲಾ ರೀತಿಯ ಸೌಲಭ್ಯ ಕೊಟ್ಟು ಹಿಂದೂಗಳ ರಕ್ಷಣೆ ಮಾಡೋದು ಕೇಂದ್ರ ಸರ್ಕಾರ ಈಗಾಗಲೇ ಮಾಡ್ತಾ ಇದೆ. SIR ಅಂತ ತಗೊಂಡು ಬಂದಾರ. ಅದ್ರ ಮೂಲಕ ತಮಿಳುನಾಡಿನಲ್ಲಿ ಸುಮಾರು 1 ಕೋಟಿ ಸಮೀಪ ಬಾಂಗ್ಲಾದೇಶಿಯರು ಏನು ನಕಲಿ ಮತದಾರ ಸಿಕ್ಕಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಸುಮಾರು 50 ಲಕ್ಷ ಸಿಕ್ಕಿದ್ದಾರೆ. ಬಿಹಾರದ ಚುನಾವಣೆಯಲ್ಲಿ ಸಹ SIR ಆಗಿದ್ದರಿಂದ ನಾವು ಒತ್ತಾಯ ಮಾಡ್ತೀನಿ ಕೇಂದ್ರ ಸರ್ಕಾರಕ್ಕೆ, ಕರ್ನಾಟಕದಲ್ಲಿಯೂ ಇವತ್ತು SIR ಬರಬೇಕು. ವಿಜಯಪುರ ನಗರ ವಿಧಾನಸಭೆಯಲ್ಲಿ ಸುಮಾರು 20,000 ನಕಲಿ ಮತದಾರ ಇದ್ದಾರೆ. ಒಂದೇ ಹೆಸರಿನ 4 ಮತದಾರ ಇದ್ದಾರೆ. ನಮ್ಮಲ್ಲಿ ಪ್ರೂಫ್ ಐತಿ, ನಾವು ಸುಮ್ಮನೆ ಮಾತಾಡೋದಿಲ್ಲ. ಮನೆ ಜಿಲ್ಲಾಧಿಕಾರಿಗಳು ಕೊಟ್ಟಿದ್ದೀವಿ. ಸುಮಾರು 19,500 ನಕಲಿ ಮತದಾರರು ವಿಜಯಪುರ ನಗರದ ಒಂದರಲ್ಲೇ ಇದ್ದಾರೆ. ಹೆಂಗಂದ್ರೆ ಉದಾಹರಣೆ ಅಂದ್ರೆ ಒಬ್ಬೇ ವ್ಯಕ್ತಿ, ಅವನ ಹೆಸರು ಸಲೀಮ್, ಒಂದ್ ಕಡೆ SALIM ಅದಾನ, ಒಂದ್ ಕಡೆ SALEEM ಅದಾನ, ಒಂದ್ ಕಡೆ SALEM ಅದಾನ. ಅಂದ್ರೆ ಒಬ್ಬನೇ 3-4 ಕಡೆ ಮತದಾರ ಇರುವಂತ ನಮಗೂ ಸಿಕ್ಕಿದೆ. ನಾವು ಜಿಲ್ಲಾಧಿಕಾರಿಗಳಿಗೆ ಪೂರ್ತಿ ಅವ್ರ ಹೆಸರು, ಅವ್ರ ಫೋಟೋ, ಆ 4-3 ಮತದಾರ ಏನು ಇದು ಐತಲ್ಲ ಅದರಲ್ಲಿ ಫೋಟೋ ಒಂದೇ ಇದೆ, ಅದು ತಳಗೆ ಹೆಸರು ಅಟ್ಯಾಚ್ ಅಂದಿದೆ. ಇಂಥ ನಕಲಿ ಮತದಾನ ಮಾಡಿ ಕಾಂಗ್ರೆಸ್ ಕರ್ನಾಟಕದಲ್ಲಿ 136 ಸೀಟ್ ಗೆಲ್ಲಕ್ಕಾಗಿದೆ. ಅದಕ್ಕೆ ನಾನು ಕೇಂದ್ರ ಸರ್ಕಾರ ಒತ್ತಾಯ ಮಾಡ್ತೀನಿ. ಈಗಾಗಲೇ ಸುಪ್ರೀಂ ಕೋರ್ಟ್ ಹೇಳಿದೆ, ಇನ್ನು ಮ್ಯಾಗ ಯಾವುದೇ ರೀತಿಯ SIR ವಿರುದ್ಧ ಮೇಲ್ಮನವಿಯನ್ನ ಅಥವಾ ಯಾವುದೇ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ಇವತ್ತು
ತಗೋದಿಲ್ಲ ಅಂತ ಈಗಾಗಲೇ ಹೇಳಿದ್ರಿಂದ ನಾ ಸುಪ್ರೀಂ ಕೋರ್ಟಿಗೂ ಧನ್ಯವಾದ ಸಲ್ಲಿಸ್ತಾ ಇದ್ದೀನಿ. ಮುಖ್ಯ ನ್ಯಾಯಾಧೀಶರಿಗೆ, ಗೌರವಾನ್ವಿತ ಮುಖ್ಯ ನ್ಯಾಯಾಧೀಶರಿಗೆ. ಇಂಥ ದೇಶದ್ರೋಹಿಗಳು ಆ ಹಿಂದೂ ಸಮಾಜಕ್ಕೆ ಹುಟ್ಟಿರ್ತಾರೆ, ಆದರೆ ಹಿಂದೂಗಳ ಮತ್ತು ಭಾರತ ವಿರುದ್ಧ ಮಾತಾಡುವಂಥ ಹಲಕ ನನ್ನ ಮಕ್ಕಳಿಗೂ ಸಹ ಸರಿಯಾಗಿ ಬುದ್ಧಿ ಕಲಿಸ್ಬೇಕಂತ ನಾನು ಆಗ್ರಹ ಇದೆ. ಕನೇರ ಮಠದ ಶ್ರೀಗಳು ನೋಡ್ರಿ, ಈಗ ಅವರು ಕರ್ನಾಟಕಕ್ಕೆ ನಿರ್ಬಂಧ ಹಾಕುವಂತ ಕೆಲಸ ಕೆಲವು ಮಂದಿ ಮಾಡಿದ್ದಾರೆ. ಅದನ್ನು ನಾನು ತೀವ್ರವಾಗಿ ಖಂಡಿಸ್ತೇನೆ. ಎಲ್ಲರಿಗೂ ಇವತ್ತು ನಿನ್ನೆ ಒಬ್ಬ ಸ್ವಾಮಿ ಜಮಖಂಡಿ ಅವನು ಏನು ಟಿಪ್ಪು ಸುಲ್ತಾನ್ ಹೊಗಳ್ಯಾನ, ಮುಸ್ಲಿಮರ ಕ್ಯಾಂಡಿಡೇಟ್ ನಿಂತ ಸೋಲ್ಸ್ತಾ ಒಬ್ಬ ಕ್ಯಾಮಿ ಹಾಕೊಂಡಾನ. ಇಂಥ ತಾಯ್ಗಂಡ್ರೆ ಏನು ಅದಾರಲ್ಲ ಅವ್ರ ಮ್ಯಾಗ ಆಕ್ಷನ್ ತಗೋಲ್ಲ. ಎಂ ಬಿ ಪಾಟೀಲ್ರು ಅಂಥವ್ರ ಮ್ಯಾಗ ತಗೋ ದಮ್ಮಿಲ್ಲ. ಕನೇರ ಮಠದ ಮ್ಯಾಗ ಎಷ್ಟು ಹಾರಾಡ್ತಾರಲ್ಲ ನಮ್ಮ ಎಂ ಬಿ ಪಾಟೀಲ್ರು, ತಗೋಲಿ, ಅವ್ರ ಮಗು ಕ್ರಮ ತಗೋಲಿ. ಅವ್ರಿಗೂ ಜಿಲ್ಲಾ ನಿರ್ಬಂಧ ಹಾಕ್ಲಿ. ಅವ್ರಿಗೂ ಏನು ನಿಮ್ಮ ಪ್ರಚೋದನಾಕಾರಿ ಭಾಷಣ, ದ್ವೇಷ ಭಾಷಣ ಅನ್ನಲ್ಲ ಕೇಸ್ ಈಗಿದ್ದ ಸಂವಿಧಾನದಲ್ಲಿ ಅವಕಾಶ ಇದೆ ದ್ವೇಷ ಭಾಷಣ ಮಾಡಲಿಕ್ಕೆ. ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅದಕ್ಕೂ ಎಲ್ಲ ರೀತಿ 5 ವರ್ಷ ಶಿಕ್ಷೆ ಇದೆ ಅದಕ್ಕೂ. ಇದು ಉದ್ದೇಶಪೂರ್ವಕವಾಗಿ ಬಿಜೆಪಿ RSS ಇದು ಮಾಡ್ಲಿಕ್ಕೆ ಎಂ ಬಿ ಪಾಟೀಲ್ ಹೇಳ್ಯಾರ. ಮಾನ್ಯ ಬಿಜೆಪಿ ಯಾಕೆ ಅನ್ಸುತ್ತೆ, ನಾವು ಯಾರಿಗೂ ಅನ್ಸೋದಿಲ್ಲ, ನಿಮಗೂ ಅನ್ಸೋದಿಲ್ಲ, ನಮ್ಮ ವಿರುದ್ಧ ಬಿಜೆಪಿಯಾಗ ಇದ್ದವ್ರಿಗೂ ಅನ್ಸೋದಿಲ್ಲ. ನಾವು ಅವ್ರು ಯಾರು ಎಲ್ಲ ಮಾನ್ಯ ನಾಳೆ 29ಕ್ಕೆ ಏನು ಹಿಂದೆ ಕೂತು ಮಾಡ್ಲಕತ್ತಾರಲ್ಲ, ಅವ್ರು ಯಾರು ಪುಕಟ್ ಗಿರಿಕೆಗಳು, ಅವ್ರೇನೋ ರೊಕ್ಕ ಖರ್ಚು ಮಾಡಿ ಮಾಡೋ ಗಿರಿಕೆಗಳಲ್ಲ. ಅಲ್ಲಿ ಅವ್ರು ಸುಮ್ಮ ಏನೋ ತಾವು MLA ಆಗ್ಬೇಕಂತ ಮಾಡುವಂಥ ಗಿರಿಕೆಗಳು. ಅವು ಎಂದೂ MLA ಆಗುವುದಿಲ್ಲ ಅಲ್ಲಿ. ಅದಕ್ಕೆ ಅಂಥ ಅಯೋಗ್ಯರು, ನಾಲಾಯಕರು ಮಾಡುವಂಥ ಕಾರ್ಯಕ್ರಮ. ಪಾಪ ಸುಮ್ಮ ಸ್ವಾಮಿಗಳ ಕಡೆಯಿಂದ ಪ್ರೆಸ್ ಮೀಟ್ ಮಾಡ್ಸ್ಯಾರ. ಆದ್ರೆ ಹಿಂದಿರುವಂಥ ಕಳ್ಳರು ರಾತ್ರಿ ಎಲ್ಲ ಶಿವಾನಂದ ಪಾಟೀಲ್ ಊರ್ ಹಸಡದ ಮನೆಯಾಗಿರುವಂಥ ಗಿರಿಕೆಗಳು. ಶಿವಾನಂದ ಪಾಟೀಲೇ ನಮ್ಮ ರಾಜಕೀಯ ಗುರು ಅನ್ನೋ ಗಿರಿಕೆಗಳು. ಅವ್ರನ್ನ ತಗೊಂಡು ನಾವು ಅಲ್ಲಿ ಹೋಗೋದಿಲ್ಲ ಬಬಲೇಶ್ವರಕ್ಕೆ. ಆದ್ರೆ ಎಂ ಬಿ ಪಾಟೀಲ್ರಿಗೆ ಹೇಳ್ತೀನಿ, ಲಿಂಗಾಯತ, ವೀರಶೈವ, ಹಿಂದೂ ಧರ್ಮ ಹೊಡೆಯಂತ ಕೆಲಸ ಮಾಡಬೇಡಿ. ನಾವು ಒಪ್ಪುದಿಲ್ಲ. ಮಾಡಿದ್ರೆ ಅದ್ರ ಪರಿಣಾಮ ನಿಮ್ಗೆ ಬೀಳ್ತದೆ. ಈ ಸಲ ಬೀಳ್ತದೆ. ಇನ್ನ ಮ್ಯಾಗ ಎಲ್ಲೂ ಹಿಂದೂ ಧರ್ಮಕ್ಕೆ ಬೈದ್ರಿ, ನಾ ಬಬಲೇಶ್ವರನ ಪ್ರತ್ಯಕ್ಷ ಆಗ್ತೇನೆ. ಅವಾಗ ಪ್ರತ್ಯಕ್ಷ ಆಗ್ತೇನೆ. ಈಗ ಬಂದ್ ಮಾಡ್ಯಾರ ಅವ್ರು ತಿಳ್ಕೊಂಡಾರ. ಹಿಂಗೆ ಮಾತಾಡಿದ್ರೆ ಬರೀ ಸಾವಿರ ಊಟ ಹಾಕಿದ್ರೆ ನನ್ನ ಗತಿ ಅನ್ನೋದು ತಿಳ್ಕೊಂಡಾರ ಪಾಪ ಅವರು. ಇವ್ರೇನು ಮಾಡ್ಲಕತ್ತಾರಲ್ಲ 29 ಗಿರಿಕೆಗಳು, ಇವು ಕಲೆಕ್ಷನ್ ಗಿರಿಕೆಗಳು. ಮನೆ ಪ್ರೆಸ್ ಮೀಟ್ ಮಾಡ್ತಾರೆ ದಿನ ಒಂದೊಂದು. ಯತ್ನಾಳರು ಬಿಜೆಪಿ ಸರ್ಕಾರ ಇದ್ದವ್ರು ರೊಕ್ಕ ತಂದಿರ್ತಾರೆ. ಈಗ 275 ಕೋಟಿ ರೂಪಾಯಿ ತಗೊಂಡ್ ಬಂದೀನಿ. ಎಷ್ಟು? 108 ಕೋಟಿ ರೂಪಾಯಿ ಮಹಾತ್ಮ ಗಾಂಧಿ ನಗರ ವಿಕಾಸ ಯೋಜನೆ ಒಳಗೂ ಟೆಂಡರ್ ಆಗಿದೆ. ನಿನ್ನೆ ನನಗೆ ನಗರಾಭಿವೃದ್ಧಿ ಸಚಿವರು ಸುರೇಶ್ ಬೈರತಿ ಅವ್ರು ಫೋನ್ ಮಾಡಿ ನಿಮ್ಮ ಇದಕ್ಕೆ ಮಾಡಿ ಟೆಂಡರ್ ಮಾಡ್ತಾ ಇದ್ದೀವಿ ಅಂತೇಳಿ ಸಹಕಾರ ಕೊಡ್ಬೇಕಂತೇಳಿ ನಿನ್ನೆನೇ ಹೇಳ್ಯಾರ. ನಾ ಮನೆ ಹೇಳಿದ್ದೆ ಅಧಿವೇಶನದವರಿಗೆ. ಅದರ ನಂತರ ನಾನೇ 80 ಕೋಟಿ ರೂಪಾಯಿ ತೊಗೊಂಡ್ಬಂದಿನಿ. ಸುಮಾರು 200 ಕೋಟಿ ರೂಪಾಯಿ ಮೇಲ್ಪಟ್ಟು ವಿಜಯಪುರ ನಗರಕ್ಕೆ ಬಂದಿದೆ. ಕಾಂಗ್ರೆಸ್ ಸರ್ಕಾರ ಇದ್ದೋಗಿ ಬಂದಿದೆ. ಬಿಜೆಪಿಗೆ ಹಿಂದಕ್ಕೆ 2 MLA ಇದ್ದಾರಲ್ಲ ಇಲ್ಲಿ ಬಿಜಾಪುರನಾಗ ಮಹಾಮಹಿಮರು. ಗುಂಟ ಮಾಡೋದು ಬಿಟ್ಟು ಚಂಡನು ಮಾಡಲಿಲ್ಲ. ಏನೋ ಮಾಡೋದನ್ರಿ ಬಿಜಾಪುರ ಧೂಳಾಗ. ಈ ವಾಜಪೇಯಿ ರೋಡ್ ಮಾಡಿ 8 ವರ್ಷ ಆಯ್ತು ರೀ. ನೀವು ನೋಡ್ಲಕತ್ತೀರಿ. ಇದು 2 ವರ್ಷ ಆಯ್ತು. ಏನಾರು ಆಗೈತೆ 8-9 ವರ್ಷ ಆಯ್ತು ಈಗ ನಾ ಮಾಡಿ. 10 ವರ್ಷ ಸಮೀಪತ್ತು. ಏನಾರು ಎಲ್ಲರ ಒಂದರ ಕಡೆ ರಾಡಿ ಆಗೈತೆ. ಯಾರು? ನಾ ಬಿಜೆಪಿ MLA. ನಾ ರೊಕ್ಕ ತಂದಿದ್ದು ಇಲ್ಲ. ನಮ್ಮ ಕನಕದಾಸ ಮಾರ್ಗ ಐತ್ಲ, ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟೇಡಿಯಂ ರೋಡ್, ಅಹಿಲ್ಯಾಬಾ ಹೋಳ್ಕರ್ ರಸ್ತೆಯಿಂದ ಅದು 3 ತಿಂಗಳಿಗೊಮ್ಮೆ ಕಟ್ತಿತ್ತು. ಅಂದ್ರೆ ಈಗ ನೋಡ್ರಿ ಅದನ್ನು 7-8 ವರ್ಷ ಆಯ್ತು. ನಮ್ಮ ಗೋವಿಂದ ಕಾರಜೋಳರ್ಗೆ ಅವ್ರ ಜೋಡ ನಾ ಮಾತಾಡಿ ಅದಕ್ಕೆ ವಿಶೇಷ ಹಣ ತಂದು ಹಾಕಿದೆ. ಇಡೀ ಬಿಜಾಪುರ ಸುಂದರ ಆಗೈತೆ. ಅದು ನೋಡೋದಾಗಲ್ಲಾಗೈತೆ. ಬಿಜಾಪುರ ಮೊನ್ನೆ ಒಬ್ಬ ರಾಯಚೂರದವ್ರು ಒಬ್ಬ ನನಗೆ ಇಲ್ಲಿ ಬಿಜಾಪುರನಾಗ ಅವ್ರ ಹೆಂಡತಿ ತವ್ರ ಮನೆ, ಅವರು ಇಲ್ಲೇ ಡೆಲಿವರಿ ಆಗೈತೆ ಅಂತೇಳಿ 15 ದಿವಸ ಇದ್ದತ್ರ. ಅವೊಂದು ನನಗೆ ಪತ್ರ ಕಳ್ಸ್ಯಾನ. ನಾನು ಕರ್ನಾಟಕದಲ್ಲಿ ಭಾಳ ನಾನು ರಾಯಚೂರು ಹಿಡಿದು ಎಲ್ಲ ಕಡೆ ನಾನು ನೋಡಿದ್ದೀನಿ. ಬಿಜಾಪುರದಷ್ಟು ಸುಂದರವಾದ ನಗರ ಯಾವುದೂ ನೋಡಿಲ್ಲ. ನಿಮ್ಗೆ ಧನ್ಯವಾದಗಳು. ಇಂಥ MLAಗಳು 224 ಕ್ಷೇತ್ರದಾಗೂ ಬೇಕಂತೇಳಿ ಪತ್ರ ಬರ್ದಾನ. ಅಂದ್ರೆ ವಿಜಯಪುರ ಸುಧಾರಣೆ ಆಗ್ಲಕ್ಕತ್ತದ. ಮನೆ ಬಸ್ ಬಿಡುಗಡೆ ಅದು 25 ಯಾರಿಂದ ಬಿಜಾಪುರ MLA ಅದ ಅಂತ ಹೇಳಿ ಏನು ಯಾರು ಎಂ ಬಿ ಪಾಟೀಲ್ ಅದು ವಿರೋಧ ಮಾಡಲಿಲ್ಲ. ಅಭಿವೃದ್ಧಿ ಬಂದಾಗ ಎಂ ಬಿ ಪಾಟೀಲ್ ವಿಚಾರನಾಗ ನಾವು ಸಪೋರ್ಟೇ ಮಾಡೀವಿ. ಈ ಹಲ್ಕ ಕೆಲಸ ಮಾಡಿಲ್ಲ. ಅವ್ರಿಗೆ ನೀರಾವರಿ ಮಾಡಿದಾಗ ಅವ್ರಿಗೆ ಗೌರವ ಕೊಟ್ಟಿವಿ, ಭಗೀರಥ ಅಂತ ಹೇಳಿವಿ. ಇದು ತಪ್ಪೇನಿಲ್ಲ. ಇವತ್ತ ಇಷ್ಟೆಲ್ಲ ಬಿಜಾಪುರನಾಗ ಅಭಿವೃದ್ಧಿ ಆಗೈತಲ್ಲ. ಇವತ್ತು ನೋಡ್ರಿ ಲ್ಯಾಂಡ್ ವ್ಯಾಲ್ಯೂ ಎಷ್ಟಾಗೈತಿ ಬಿಜಾಪುರನಾಗ.
ಈ ನಮ್ಮ ಕಾಲೇಜ್ ರೋಡು ಸೋಲಾಪುರ ರೋಡ್ ಎಷ್ಟು ಒಳ್ಳೆ ರಸ್ತೆ ಆಗಿದೆ. ಅದಕ್ಕೆ ಕೆಲವೊಂದು ಮಂದಿ ಟೀಕಾ ಏನು ಮಾಡ್ತಾರಲ್ಲ, ಅವರಿಗೆ ಉದ್ಯೋಗ ಇಲ್ಲ. ದಿನ ಪ್ರೆಸ್ ಮೀಟ್ ಕರೀದು ಮನೆಯಿಂದೆ ಉಪ್ಪಿಟ್ಟು ಚಹಾ ಮಾಡ್ಕೊಂಡು ಬರೋದು, ಮನೆಯಂದು ಅದೇ 10 ಮಂದಿಗೆ ಅಟ್ಟೆ ತರೋದು. 11 ಪತ್ರಕರ್ತ ಹೋದ್ರೆ ಉಪ್ಪಿಟ್ಟು ಸಿಗುದಿಲ್ಲ, ಚಹಾನು ಸಿಗುದಿಲ್ಲ. ಇಂಥ ಅಯೋಗ್ಯರು ಕೊಡ್ಕೊಂಡು ಒಂದು ಪ್ರೆಸ್ ಮೀಟ್ ಮನೆಯನ್ನು ಉಪ್ಪಿಟ್ಟು ತಂದು ಯಾವ್ರಿ ನೋಡ್ರಿ ಏನ್ರಿ ಜಗತ್ನಾಗ ಯಾವ್ರಿ ಬಿಜೆಪಿ ಒಳಗೆ ಇಂಥ ಅಯೋಗ್ಯರು ಕೈಯಾಗ ಬಿಜೆಪಿ ಕೊಟ್ಟಾರ ಅವ ವಿಜೇಂದ್ರ. ವಿಜೇಂದ್ರ ಇವ್ರು ಗಜೇಂದ್ರಗಳು ಇವರೆಲ್ಲ ಕೂಡಿ ನಿನ್ನೆ ನನ್ನ ಮ್ಯಾಗ ಹೋಗ್ಕೋತಾರೆ ಸಾಬ್ರ ಇದ್ರಾಗ ಅದ ಟಪ್ಪಿಗೆ ಹಾಕೊಡಂತ. ನೀನು ಶಿಕಾರ್ಪುರ್ನಾಗ ಏನ್ ಮಾಡ್ಯಾನ ವಿಜೇಂದ್ರ? ಜಗತ್ ಮ್ಯಾಗ ಕುಚ್ ಬಿ ಹೋನೇದು ಶಿಕಾರ್ಪುರ್ ಹಮ್ ತುಮ್ ಬಾಯಿ ಅಂತ ನೋಡಿ ನಾಚಿಕೆ ಮಾನ ಮರ್ಯಾದೆ ಇದೆ. ಅವ್ರು ಹಿಂದುತ್ವ ಬಗ್ಗೆ ಏನು ಮಾತಾಡ್ತಾರದು? ಅದಕ್ಕೆ ಹೇಳ್ತೀನಿ ಎಲ್ಲರಿಗೂ ನಾ ಒಂದೇ ಎಚ್ಚರಿಕೆ ಕೊಡ್ತೀನಿ. ಬಿಜೆಪಿ ಇದ್ದಾಗ ಹಣ ತಂದೀವಿ, ಯಾರು ನಾನು ಜಗಳಾಡ್ತಂದೀನಿ. ನಾ ಮಂತ್ರಿ ಆಗಲಕ್ಕ ಏನು ಯಡಿಯೂರಪ್ಪ ಮನೆಗೆ ಹೋಗಿಲ್ಲ, ಬೊಮ್ಮಾಯಿ ಬಲ್ಲಿ ಹೋಗಿ ನಾ ಕೈ ಮುಗದಲ್ಲ. ನಗರದಾಗ ಡೆವಲಪ್ಮೆಂಟ್ ಮಾಡೀನಿ. ಈಗೂ 225 ಕೋಟಿ ರೂಪಾಯಿ ಹೆಚ್ಚು ಕಡಿಮೆ ಇವತ್ತು ರೊಕ್ಕ ಬಂದೈತಿ. ಇನ್ನು ಭೂಮಿ ಪೂಜೆ ಚಾಲು ಮಾಡ್ತೀನಿ. ಅಲ್ಲಿಂದ ಏನು ಹೊಯ್ಕೋತಾರ ಹೊಯ್ಕೊಲ್ ನೋಡೋಣ. ಜಿಲ್ಲಾಧಿಕಾರಿಗಳ ಕಚೇರಿ ನೂತನ ಕಚೇರಿನ ಕನಕದಾಸ ಮಾಡಲಿಕ್ಕೆ ಪ್ಲಾನ್ ಮಾಡಿದ್ರು. ಏನಾಯ್ತು ಸರ್? ಮತ್ತೆ ಕೆಲವೊಬ್ರು ಹೇಳ್ತಾ ಇದಾರೆ ಅದು ಶಿಫ್ಟ್ ಮಾಡಿದ್ದಾರೆ ಬೇರೆ ಕಡೆ. ಇಲ್ಲ ನಮಗೂ ಮಾಹಿತಿ ಇಲ್ಲ. ಕನಕದಾಸ ಬಡಾವಣೆ ನಾವೇನು ಪೂಜೆ ಮಾಡಿವಲ್ಲ ಅದೇ ಜಾಗದಾಗ ಆಗ್ತತಿ. ಟೆಂಡರ್ ಆಗಿದೆ. ಏನೋ ಒಂದು ಈಗ ಏನಾಗ್ತತಿ, ಹೊಸ ಮುಖ್ಯಮಂತ್ರಿಗಳು ಬರೋಣನೆ ಒಂದಿಟ್ಟು ಏನ ನಾಳೆ 9ನೇ ತಾರೀಕು ಮುಖ್ಯಮಂತ್ರಿಗಳು ಬರ್ಲಾಕತ್ತಾರ. ಬಂದಾಗ ಅದನ್ನು ಸುಮ್ಮನೆ ಜಾಯಿಂಟ್ ಮಾಡಿ ಈ ಇಂಡಿಯಾಗ ಮಾಡಲಿಲ್ಲ. 5,000 ಕೋಟಿ ರೂಪಾಯಿ ಕಾಮಗಾರಿ ಒಂದರ ಇಂಡಿಯಾಗ ಚಲೋ ರೋಡ್ ಅದಾವನು ಹುಡುಕಿ ಕೊಟ್ರೆ 100 ರೂಪಾಯಿ ಬಹುಮಾನ ಕೊಡ್ತೇನೆ ನಿಮ್ಗೆ. ಬರೀ 100 ರೂಪಾಯಿ ಹೆಚ್ಚು ಕೊಡೋದು ಆಗೋದಿಲ್ಲ. ಒಂದರ ಇಂಡಿ ಒಳಗೆ 5,000 ಕೋಟಿ ಮನೆ ಸಿದ್ದರಾಮಯ್ಯ ಬಂದು ಕಲ್ಲು ಹಾಕಿದ್ರು. ಒಂದು ರೋಡ್ ಇಲ್ರಿ, ಎಲ್ಲಿ ಅವನೇ ತಿಂದಾನೋ ಏನು ಮಾಡಾನೋ. ಇಲ್ಲಿನೂ ಬಿಜಾಪುರನಾಗ MP ಪಾಳ್ಯ ಮಾಡ್ಲಕತ್ತಾರ. ನಾವು ಮಾಡಿದ ಪೂಜಾಗಳನ್ನೆಲ್ಲ ಅದ್ರಾಗ ಸೇರಿಸಿ ವೆಲೋಡ್ರಮ್ ನಮ್ಮ ಕಾಲಕ್ಕಾಗಿದ್ದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿ ನಾವು ಕೊಡ್ಸಿದ್ದು, ಅವತ್ತನೇ ಉದ್ಘಾಟನೆ. ಈ ಬಾರಿ ಏನಾದ್ರು ಆಗುತ್ತಾ ಅಂತ ಈ ಸಲ ಉದ್ಘಾಟನೆ ಮಾಡಿದ್ವಿ ನಾವು ನೋಡಿ. ಬಿಡುಗಡೆ ಆಗೈತೆ. ಅವಾಗ 25 ಕೋಟಿ ಬಿಡುಗಡೆ ಆಗಿತ್ತು. ಈ ಮಾತು MP ಪಾಳ್ಯರು ಬಂದ್ಮ್ಯಾಗ ಮಾಡಿಫಿಕೇಶನ್ ಮಾಡಿ ಅದು ನಾವು PWD ಕೊಟ್ಟಿದ್ದೀವಿ. ಈಗ ಕರ್ನಾಟಕ ಗ್ರಾಮ ಮಂಡಳಿ ಕೊಟ್ಟಾರ ಅಷ್ಟೇ. ನಾವು PWDಗೆ ಯಾಕೆ ಕೊಡೋದು ಹೇಳಿದ್ವಿ ಅಂದ್ರೆ ಒಳ್ಳೆ ಕ್ವಾಲಿಟಿ ವರ್ಕ್ ಆಗ್ತದೆ ಅಂತ ಹೇಳಿದ್ವಿ. ಸ್ವಲ್ಪ ನಮ್ಮ MP ಪಾಳ್ಯಕ್ಕೆ ಸಾಬ್ರ ಮ್ಯಾಗ ಪ್ರೀತಲ್ಲ, ನಾವೆಲ್ಲ ಒಂದು ಗುಡಿ ಟೈಪ್ ಮಾಡಿದ್ವಿ. ಅದನ್ನು ಸ್ವಲ್ಪ ಮಸೂತಿ ಟೈಪ್ ಮಾಡ್ಯಾರ ಇಟ್ಟೇ ಮಾಡೋರು ನಮ್ಮ MP ಪಾಟೀಲ್. ಮತ್ತೇನು ಮಾಡೋದಿಲ್ಲ, ಇದ್ದಿದ್ದನ್ನೇ ಮಾಡೋದು. ನಾ ಮಾಡೀನಿ ಇವತ್ತಿನ ದಿವಸ, ನಾ ಮಾಡೀನಿ. ಅದು 32 ಕೋಟಿ ರೂಪಾಯಿ ಬೇಕು. ನಮ್ಮಲ್ಲಿ ರೊಕ್ಕಿಲ್ಲ, ದಿವಾಳಿ ಆಗೈತೆ ಅಂತ ಹೇಳ್ಯಾರ ಅವರು. ಅದಕ್ಕೆ ನಾ ಪ್ರಯತ್ನ ಮಾಡಾಕತ್ತೀನಿ. ಅದು 32 ಕೋಟಿ ಅವ್ರಿಗೆ ಪರಿಹಾರ ಕೊಟ್ಟೆ ಅಲ್ಲಿದು ಆ ಮಾಲೀಕರಿಗೆ ಪರಿಹಾರ ಕೊಟ್ಟ ಮ್ಯಾಗನೇ ಅದನ್ನ ಕೆಲಸ ತಗೋಬೇಕಂತ ಹೇಳಿದ್ದೀವಿ. ಇನ್ನೂ ಪ್ರಯತ್ನ ಮಾಡ್ತೀವಿ. ನಾಳೆ ಮುಖ್ಯಮಂತ್ರಿ ಬರ್ತಾರಲ್ಲ 9ನೇ ತಾರೀಕಿಗೆ, ಅವಾಗೂ ಮನವಿ ಕೊಡ್ತೀವಿ. ಅದ್ರ ಜೋಡ ಇನ್ನೊಂದು 150 ಕೋಟಿ ರೂಪಾಯಿದು ಇನ್ನೊಂದು ಪ್ರಾಜೆಕ್ಟ್ ಇದೆ ನಮ್ಮದು. ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಳಿ ಹಿಂದೆ ಅಂದ್ರೆ ಸ್ಟೇಡಿಯಂದ ರಸ್ತೆಯಿಂದ ಹಿಡಿದು ಪೂರ್ತಿ ಶಿವಾಜಿ ಸರ್ಕಲ್ವರೆಗೆ, ಛತ್ರಪತಿ ಶಿವಾಜಿ ಮಹಾರಾಜ ಸರ್ಕಲ್ವರೆಗೆ ಒಂದು ಫ್ಲೈಓವರ್ ಮಾಡ್ಬೇಕಂತೇಳಿ ಸುಮಾರು 150 ಕೋಟಿ ರೂಪಾಯಿ ಪ್ರಪೋಸಲ್ ಇಟ್ಟೀವಿ. ನಾಳೆ ಮುಖ್ಯಮಂತ್ರಿಗಳು ಬಂದಾಗ ಜಿಲ್ಲಾ ಉಸ್ತುವಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳು ಕೊಡ್ತೀವಿ.